ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ರಾಮ ಮಂದಿರದ ಲೆಕ್ಕ ಕೊಡುವವರು ಯಾರು? ಕನಸು ಮನಸ್ಸಿನಲ್ಲಾದ್ರೂ ರಾಮ ಮಂದಿರದಲ್ಲಿ ಇಂತಹ ಒಂದು ಪಾಪದ ಕೆಲಸ ಆಗುತ್ತೆ ಅಂತ ತಾವ್ ಅಂದ್ಕೊಂಡಿದ್ರಾ? ಅವರು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಎಲ್ಲತನದ ಜವಾಬ್ದಾರಿ ಯಾರು ತಗೊಳ್ಳೋದಂಗಾದ್ರೆ ಸಿದ್ದರಾಮಯ್ಯನವ್ರ ತರ ತಗೊಂಡಿದ್ದ ಸೈಟ್ ವಾಪಸ್ ಕೊಟ್ಟ ತಕ್ಷಣ ನನ್ ಬಿಟ್ಬಿಡಿ ಅಂತ ಕೇಳೋದಲ್ಲ. ಇದು ಕೊಡೋದಿಲ್ಲ ಅಂತ ಪತ್ರನೇ ಕಳಿಸಿದ್ದಾರೆ. ಅಂದ್ರೆ ಅಷ್ಟು ಪ್ರಧಾನಮಂತ್ರಿಗಳಿಗಿಂತ ಅಷ್ಟು ಪ್ರಭಾವಿ ಆದ್ರ ಚಂಪತ್ರಾಯ್ ಅವರು. ಇದ್ಯಾವ ಡಬಲ್ ಸ್ಟ್ಯಾಂಡರ್ಡ್ ದೇಶದ್ರೋಹಿಗಳು ಇವರು. ಪಾಪಿಗಳನ್ನ ತಾಂಡಾಗ ಟ್ರಸ್ಟ್ ಅಲ್ಲಿ ಇಟ್ರಲ್ರಿ ನೀವು. ಹೊರಗಡೆಯಿಂದ ಒಂದು ಚೂರು ಕರಪ್ಷನ್ ಇಲ್ಲ ಮೇಡಮ್. ಹೋದಂತವ್ರಿಗೆ ಭಕ್ತರಿಗೆ ಕೃಷ್ಣೇಗೌಡ್ರೆ ಬನ್ನಿ ನಾನು ಕಳ್ತನ ಮಾಡ್ತಾ ಇದೀನಿ ಅಂತ ತೋರ್ಸಿ ಕಳ್ತನ ಮಾಡ್ತಾರಾ? RSS ಟೀಮೇ ಅಲ್ವಾ ಅದು? ಒಂದು ಮನೆ ಅಂದ ಮೇಲೆ 5 ಜನ ಇರ್ತಾರೆ. ಒಬ್ಬನು ಪೊಲೀಸ್ ಆಗಿರ್ತಾನೆ, ಇನ್ನೊಬ್ಬನು ಕಳ್ಳ ಆಗಿರ್ತಾನೆ. ಅಖಿಲೇಶ್ ಯಾದವ್ ಅವರ ವಿರುದ್ಧ ಕಾನೂನು ಹೋರಾಟ ಮಾಡ್ಬೇಕು. ಕನ್ನಡಿಗರು ಇವತ್ತು ತಲೆ ತಗ್ಸಿದೀವಿ. ನಮ್ಮ ಹೆಸರು ಬಂದಿದೆ. ವಿತೌಟ್ ಎಫ್ಐಆರ್ ಸ್ಟ್ರೈಟ್ ಆಗಿ SIT ಮಾಡಿದ್ದಾರೆ. ಉದ್ದೇಶ ಏನಂತ ನಾನಲ್ಲ, ಅಯೋಧ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಪ್ರತಿ RSS ಅನ್ನೇ ಕಳ್ರು ಅಂತ ಹೇಳೋದು ತಪ್ಪು ಮೇಡಮ್. ಕ್ರೆಡಿಟ್ ತಗೊಳ್ಳುವಾಗ ಎಲ್ಲರೂ ಚೆನ್ನಾಗಿತ್ತು. ಈಗ ಮಾತಾಡಿ ಅಂದ್ರೆ ಎಲ್ಲರೂ ಬಾಯಿ ಹಲ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಹೆಸರು ತಗೊಳಂಗಿಲ್ಲ. ನಾವು ಕರ್ನಾಟಕದ ಜನ ಪಾಪದ ದುಡ್ಡಲ್ಲಿ ಜೀವನ ಮಾಡೋರಲ್ಲ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.